ನಿಮಗೆ ಹೆಂಡ್ತಿನೇ ನೆನಪಿಲ್ಲ, ಇನ್ನು ಹೆಂಡ್ತಿ ತಂಗಿಯಲ್ಲಿಂದ ನೆನಪಿರ್ಬೇಕು. ನಿಮ್ಮ ಹೆಂಡತಿ ಹೆಸರು ನೆನಪಿದ್ಯಾ? ವೈದೇಹಿ. 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 ನಿಮ್ಮ ಹೆಂಡತಿ ಹೆಸರು ವೈದೇಹಿ. 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 ಹಾ, ಬಂದೆ. ಏನ್ ಹಾಗೆ ನೋಡ್ತೀರಾ? ಅದ್ ಮರ್ತ್ಬಿಟ್ಟಿಯಲ್ಲೇ. ಏನು ಅದೆಲ್ಲ ಕಣೆ, ಎದುರಿಗೆ ಬಾರೆ. ಏನ್ ಮಾಡ್ತ್ರು ಈ ಪದ್ಧತಿ ಮಾತ್ರ ಮರೆಯಲ್ಲ ಅಲ್ಲ ನೀವು? ನನಗೆ ನನ್ನ ಹೆಂಡತಿನೇ ಸರ್ವಸ್ವ ಕಣೆ. ನಿನ್ನ ಬಿಟ್ರೆ ಯಾರು ಇವರು ನನಗೆ? ನನಗೂ ಅಷ್ಟೇ ಸುಡಿ. ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಕೋರ್ಟಿಗೆ ಚಕ್ಕರ್ ಹಾಕ್ಬಿಡ್ತೀನಿ. ಬೇರೆ ನಿಮ್ಗೆ ಯಾವಾಗ್ಲೂ ಇದೇ ಧ್ಯಾನ. ತಗೊಳ್ಳಿ, ಹೊರಡಿ. ಕಾರು ಆಗ್ಲೇ ಬಂದಿದೆ, ಕಾಣ್ತಾ ಇದೆ. ಹೋಗ್ಬೋದು ತಾವು. ಅವ್ನಿಗೆ ಇಸ್ಬೇಗ ಬರಬೇಡ ಅಂತ ಹೇಳಿದ್. ಬಾಯ್ ಸೂರಿ. ಅಜ್ಜಿ, ನಿಮ್ಮನ್ನ ಕೇಳ್ತಿರೋದು, ವೈಜಯಂತಿ ಅಮ್ಮಂಗೂ ವೇದಾಂತ್ ಅವ್ರ ತಂದೆಗೆ ಪರಿಚಯ ಇತ್ತಾ? ಮಾತಾಡಿ ಅಜ್ಜಿ. ಯಾಕಜ್ಜಿ, ನಾನೇನಾದ್ರೂ ತಪ್ಪು ಕೇಳಿದ್ನಾ? ಇಲ್ಲಮ್ಮ. ಮತ್ತೆ ಹೇಳಿ ಅಜ್ಜಿ, ವೈಜಯಂತಿ ಅಮ್ಮಂಗೂ ಈ ಮನೆಗೂ ಏನಾದ್ರೂ ಸಂಬಂಧ ಇದೆಯಾ? ವೈಜಯಂತಿ ಅಮ್ಮಂಗೂ ವೇದಾಂತ್ ಅವ್ರ ತಂದೆಗೂ ಏನಾದ್ರೂ ಪರಿಚಯ ಇದೆಯಾ? ನೀನ್ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀಯಾ? ಅಜ್ಜಿ, ನೀವು ನೋಡಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ವೈಜಯಂತಿ ಅಮ್ಮ ವೇದಾಂತ್ ಅವ್ರ ತಂದೆ ವಿಚಾರ ಬಂದಾಗೆಲ್ಲ ತುಂಬಾ ಎಕ್ಸೈಟ್ ಆಗ್ತಾರೆ. ನಿನ್ನೆ ಅಂತೂ ವೇದಾಂತ್ ಅವ್ರ ತಂದೆ ಕಾಣಿಸ್ತಿಲ್ಲ ಅಂದ ತಕ್ಷಣ ತುಂಬಾ ಟೆನ್ಷನ್ ಮಾಡ್ಕೊಂಡು ಏನೋ ಅವ್ರ ಸ್ವಂತದವ್ರೆ ಕಾಣಿಸ್ತಿಲ್ಲ ಅನ್ನೋಷ್ಟು ಗಾಬರಿ ಆಗಿದ್ರು. ಅದಕ್ಕೆ ಕೇಳ್ದೆ ಅಜ್ಜಿ. ಒಬ್ಬೊಬ್ರು ಹಾಗೆ ಅಮ್ಮ. ಅಜ್ಜಿ, ನನಗೆ ಗೊತ್ತು ವೈಜಯಂತಿ ಅಮ್ಮ ನಮ್ಮನ್ನೆಲ್ಲ ತಮ್ಮೋರು ಅಂತ ಫೀಲ್ ಮಾಡ್ತಾರೆ ಅಂತ. ಆದ್ರೆ ಇಷ್ಟೊಂದು ಪ್ರೀತಿ ಕಾಳಜಿ ತಮ್ಮೋರ್ ಬಗ್ಗೆ ಅಲ್ಲದೆ ಬೇರೆಯವ್ರ ಮೇಲೆ ಬರೋದಕ್ಕೆ ಹೇಗ್ ಸಾಧ್ಯ? ಅದೇ ನೀನ್ ತಪ್ಪು ತಿಳ್ಕೊಂಡಿರೋದು. ನಿನಗೆ ತಾಯಿ ಪ್ರೀತಿ, ಗಂಡನ ಪ್ರೀತಿ, ಗಂಡನ ಮನೆಯವ್ರ ಪ್ರೀತಿ ಎಲ್ಲ ಸಿಕ್ಕಿದೆ. ಹಂಗಾಗಿ ನೀನ್ ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ವೈಜಯಂತಿ ಏನ್ ಸೂರ್ಯನಾರಾಯಣ, ಕಣ್ಣೀರ್ ಬರ್ತಾ ಇದೆಯಾ? ತುಂಬಾ ಎಂಟರ್ಟೈನಿಂಗ್ ಆಗಿದೆ. ನಾನಂತೂ ಇನ್ಮೇಲೆ ಆಗಾಗ ಇಲ್ಲಿ ವಿಸಿಟ್ ಮಾಡ್ತಾನೆ ಇರ್ತೀನಿ. ಈಗ ಬರ್ಲಾ ಭಾವ? ಒಂದು ನಿಮಿಷ. ಈಗ ನನ್ನ ಹೆಂಡತಿ ಎಲ್ಲಿದ್ದಾಳೆ? ಅವಳನ್ನ ನೋಡಬೇಕು. ಹೇಳಿ ಪ್ಲೀಸ್, ಪ್ಲೀಸ್ ಹೇಳಿ. ನಿಮ್ಮ ಹೆಂಡತಿ ನಮ್ಮನೇಲೇ ಇದ್ದಾಳೆ. ನಮ್ಮನೇನಲ್ಲಿ ಇದ್ದಾಳೆ ಅಂದ ತಕ್ಷಣ ಇಷ್ಟೊಂದು ಖುಷಿ ಆಗ್ಬೇಕಾಗಿಲ್ಲ.
ಅವಳು ನಮ್ಮ ಮನೆಯಲ್ಲಿ ಕಸ ಗುಡಿಸ್ತಾ ಮುಸ್ರೆ ತಿಕ್ತಾ ಅಡುಗೆ ಮಾಡ್ತಾ ಕೆಲಸದವಳ ಥರ ಇದ್ದಾಳೆ. ಯಾಕೆ ಬಾಬಾ ಸೈಲೆಂಟ್ ಆಗ್ಬಿಟ್ರಿ? ದ ಗ್ರೇಟ್ ಜಸ್ಟಿಸ್ ಸೂರ್ಯನಾರಾಯಣ ವಸಿಷ್ಠ ಅವ್ರ ಹೆಂಡತಿ ಮನೆ ಕೆಲಸದವಳಾಗಿದ್ದಾಳೆ ಅಂತನಾ? ಅರೆ ಬೇಜಾರಾಗ್ಬಿಟ್ರ? ನೀವು ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಆಗಲ್ಲ ಬಿಡಿ ಭಾವ. ನಿಮಗೆ ಸತ್ಯ ಹೇಳೋದಕ್ಕೆ ಏನು ನೆನಪೇ ಇಲ್ಲ. ನಿಮ್ಮ ಹೆಂಡತಿಗೆ ಸತ್ಯ ಗೊತ್ತಿದ್ರು ಹೇಳೋದಕ್ಕೆ ಬಾಯಿಲ್ಲ. ನಿಮ್ಮ ಹೆಂಡತಿ ಮೂಕಿ ಅಲ್ಲ, ಅವಳು ಚೆನ್ನಾಗೇ ಇದ್ದಾಳೆ ಭಾವ. ಆದರೆ ನನ್ನ ಕಂಟ್ರೋಲ್ನಲ್ಲಿದ್ದಾಳೆ. ನಿನ್ ಹೆಂಡತಿ ಮಕ್ಕಳನ್ನ ನೆನ್ಸ್ಕೊಂಡು ಒದ್ದಾಡ್ಬೇಕು. ಕಡೆ ಪಕ್ಷ ನನ್ನ ಹೆಂಡತಿ ಮುಖನಾದ್ರೂ ಒಂದ್ಸಲ ತೋರ್ಸೋಗ್ನಿ. ನಿನ್ ಹೆಂಡತಿ ಫೋಟೋ ತೋರಿಸ್ಬೋದು, ಆದ್ರೆ ಏನ್ ಮಾಡೋದು, ಇಷ್ಟು ಬೇಗ ಬೇಡ. ನಾನ್ ನಿನ್ ನೆನ್ಪಿನ ಶಕ್ತಿ ತರಿಸ್ತೀನಿ. ಎಲ್ಲಿ ನೆನ್ಪು ಮಾಡ್ಕೋ ಹೆಂಡ್ತಿನ. ನೆನ್ಪು ಬಂತಾ? ಇಲ್ಲ ಇಲ್ಲ ಅಗ್ನಿ, ನೆನಪಾಗ್ತಿಲ್ಲ. ದಯವಿಟ್ಟು ಒಂದ್ಸಲ ಫೋಟೋ ತೋರಿಸು ಪ್ಲೀಸ್. ಇದೇ ಇವತ್ತು ನಿನ್ನ ಟಾಸ್ಕು. ನಿನ್ನ ಹೆಂಡತಿ ಮುಖನ ನೆನ್ಪು ಮಾಡ್ಕೋ. ನಾನು ಹೆದರ್ಕೋತೀನಿ, ಭಯ ಪಡ್ತೀನಿ. ನೀನು ಹೇಳ್ದಾಗೆಲ್ಲ ಕೇಳ್ತೀನಿ ಅಂತ ಅನ್ಕೊಂಡಿದ್ಯಾ ಅಲ್ವಾ? ನಿನ್ನ ಮಗನ ಒಂದು ವಿಡಿಯೋ ಇಟ್ಕೊಂಡು ನನ್ನನ್ನ ನಿನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಸ್ದೆ ಅಲ್ಲ? ಯಾಕೆ ಸುಹಾಸಿನಿ, ಭಯ ಆಗ್ತಿಲ್ವಾ? ನಿನ್ನ ಹತ್ರ ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಒಂದು ವಿಡಿಯೋ ಇದ್ರೆ ನನ್ನ ಹತ್ರ ನಿನಗೊಂದು ಸರ್ಪ್ರೈಸ್ ಇದೆ. ಬಾ ಅಕ್ಕ. ಸೂರಿ, 25 ವರ್ಷಗಳಾಯ್ತು ಸೂರಿ ನಿಮ್ಮನ್ನು ನೋಡಿದೆ ನಾನು. ಕರೆಕ್ಟ್ ಅಲ್ಲ? ಭಾವಂಗೆ ಈಗ ಸ್ವಲ್ಪ ಬಿಳಿ ಕೂದಲು ಬಂದಿದೆ. ಅವರೀಗ ಅಗ್ನಿ ಕೈ ಕೆಳಗಡೆ ಇದ್ದಾರೆ.
ಸಾಯಿಸ್ಬೇಕು ಅಂತ ಮನಸ್ಸು ಮಾಡಿದ್ರೆ ಅಮ್ಮ, ದೃಷ್ಟಿನ ನೀವು ಜಾಸ್ತಿ ತೆಗೀರಿ. ಈಗ ನಮ್ಮನ್ನ ನೋಡಿ ಉಟ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಬೇಡ ಧ್ರುವ. ಏನ್ ಅನ್ಸುತ್ತೋ ಅದೇ ಮಾಡು. ಅಮ್ಮ, ಚಿಕ್ಕ ವಯಸ್ಸಿಂದ ಯಾರು ಈ ತರ ಒಳ್ಳೆ ಬುದ್ಧಿ ಹೇಳ್ಕೊಟ್ಟು ಬೆಳೆಸೇ ಇಲ್ಲ ಅಮ್ಮ. ಹೇಳ್ಕೊಟ್ಟಿದ್ದೆಲ್ಲ ಕೆಟ್ಟ ಬುದ್ಧಿ, ಕೆಟ್ಟ ಕೆಲಸನೇ. ಯಾಕೆ ಮಾತಾಡ್ಯಾ? ಅವಾಗಿಂದ ಮಾತಾಡ್ತಾನೆ ಇದ್ದೀನಿ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇದೇನು ಮಿರಾಕಲ್ಲು? ನೀನ್ ಮಾತಾಡ್ತಾ ಇದೀಯಾ, ಇಷ್ಟು ಚೆನ್ನಾಗಿ ಓಡಾಡ್ತಾ ಇದೀಯಾ, ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನಂಬಲೇಬೇಕು ಮಾತಾಡ್ಯಾ. ನನಗೆ ಫುಲ್ ರಿಕವರಿ ಆಗಿ ಬಂದಿದ್ದೀನಿ. ಯಾಕೆ ನಿಮ್ಗೆ ಖುಷಿ ಆಗ್ತಿಲ್ವಾ? ಹಾ, ಖುಷಿ ಆಗ್ತಾ ಇದೆ. ಕೂದ್ಮೇಲೆ ನಗು, ಆದ್ರೆ ಮನ್ಸೊಳಗೆ ಸೇಡು. ಟಿಪಿಕಲ್ ಸುವಾಸನೆ ನೀವು. ಚೂರು ಬದಲಾಗಿಲ್ಲ. ಎಷ್ಟು ಜನಕ್ಕೆ ಈ ಥರನೇ ಯಮಾರ್ತಿದ್ದೀರಾ ಅಲ್ವಾ? ಎಷ್ಟು ದಿನ ಅಂತ ಇದೇ ಥರ ನಾಟಕ ಮಾಡ್ತಾ ಇರ್ತೀರಾ? ಒಂದೆಲ್ಲ ಒಂದ್ ದಿವಸ ನಿಮ್ ನಾಟಕದ ಪರದೆ ಬೀಳಲೇಬೇಕು. ಅದು ಸದ್ಯದಲ್ಲೇ ಬೀಳುತ್ತೆ. ಅವಾಗ ನಿಮ್ಗಿದೆ ಮಾರಿ ಹಬ್ಬ. ಇನ್ ಮುಂದೆ ನಿಮ್ಮ ಆಟ ಏನು ನಡೆಯಲ್ಲ. ನಮ್ಮಮ್ಮನ ವಿಚಾರಕ್ಕೆ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ರೀ, ನಿಮ್ದೇನು ತಪ್ಪಿಲ್ದೆ ಇದ್ದಾಗ ಯಾಕ್ರಿ ತಲೆ ಬಗ್ಗಿಸ್ತೀರಿ? ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ. ರಿಪೇರಿ, ಟಿಂಕ್ರಿಂಗು, ಪೇಂಟಿಂಗು ಎಲ್ಲ ಸೇರಿ 30,000 to 36,000 ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೇನಾ ನೀವು ನಿಮ್ಮ ಸ್ನೇಹಿತರ ಹತ್ರ ಎಲ್ಲ ಹಣ ಕೇಳ್ತಾ ಇದ್ದಿದ್ದು? ಹೆಂಡತಿ ಅಂದರೆ ಏನು ಹೇಳಿ? ರೀ, ನಾವು ಮದುವೆ ಆದಾಗ ಸಪ್ತಪತಿ ತುಳಿಯೋವಾಗ ಏನಂತ ಪ್ರಮಾಣ ಮಾಡ್ತೀವಿ ಹೇಳಿ? ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ಇವರು ಒಟ್ಟಿಗೆ ಇರ್ತೀವಿ ಅಂತ ತಾನೆ. ಮತ್ತೆ ಕಷ್ಟದಲ್ಲಿ ಯಾಕೆ ನೀವು ನನ್ನನ್ನು ದೂರ ಇಡ್ತಿದ್ದೀರಿ? ಹಾಗಲ್ಲ ಪರಿ, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ ಅಂತ ಹೇಳಲಿಲ್ಲ ಅಷ್ಟೇ. ರೀ, ಟೆನ್ಷನ್ ಇಲ್ಲ, ಏನೂ ಇಲ್ಲ. ಅದೇನು ದುಡ್ಡು ಖರ್ಚಾಗುತ್ತೋ ನಾನು ಕೊಡ್ತೀನಿ. ಪರಿ, ನಿನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ರೀ, ನೀವೇನು ಟೆನ್ಷನ್ ತಗೋಬೇಡಿ. 4 ತಿಂಗಳ ಹಿಂದೆ ನಾನೊಂದು ಚೀಟಿ ಹಾಕಿದ್ದೆ ರೀ. ಈ ಸರ್ತಿ ನಾನು ಚೀಟಿ ತಗೋಬಾರ್ದು ಅಂದ್ಕೊಂಡಿದ್ದೆ. ಆದರೆ ಅಲ್ಲಿಗೆ ಹೋದ್ಮೇಲೆ ರಾಜಿ ಹೇಳಿದ್ಲು, ನಿಮ್ಮ ಆಟೋಗೆ ಯಾವುದೋ ಲಾರಿ ಬಂದು ಗುದ್ಬಿಡ್ತು ಅಂತ. ಅದಕ್ಕೆ ನಾನು ಚೀಟಿ ತೆಗೆದ್ಬಿಟ್ಟೆ. ಥ್ಯಾಂಕ್ಸ್ ಪರಿ. ರೀ, ನೀವು ಹೇಗೆಲ್ಲ ಥ್ಯಾಂಕ್ಸ್ ಹೇಳಿದ್ರೆ ನನಗೆ ನಿಜವಾಗ್ಲೂ ನಗು ಬರುತ್ತಪ್ಪ. ಯಾಕೆ? ಏನ್ರಿ ನೀವು ಗಂಡ ಹೆಂಡತಿ ಅಂದರೆ ಬೇರೆ ಬೇರೆ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಗಂಡ ಹೆಂಡತಿ ಅಂದರೆ ಒಂದೇ ಬಂಡಿಯ 2 ಚಕ್ರಗಳಿದ್ದ ಹಾಗೆ. ಅಂದರೆ ಇಬ್ಬರು ಕಷ್ಟ ಸುಖದಲ್ಲಿ ಜೊತೆ ಜೊತೆಯಾಗಿ ಹೋಗ್ಬೇಕು ಅನ್ನೋದೇ ಅರ್ಥ. ಅದೇ ಜೀವನ ಚಕ್ರ ಅಲ್ವಾ? ಪರಿ, ನೀನು ಇವತ್ತಿನ ಪೀಳಿಗೆಗೆ ದೊಡ್ಡ ಉದಾಹರಣೆ. ರೀ, ಏನಿದು? ಇವೆಲ್ಲ ಬೇಡ, ಮೊದಲು ಊಟ ಮಾಡಿ ಬನ್ನಿ. ಬೆಳಿಗ್ಗೆ ಇದ್ದು ದುಡ್ಡು ಕೊಡ್ತೀನಿ, ಆಟೋ ರಿಪೇರಿ ಮಾಡಿಸಿ. ಬನ್ನಿ ಈಗ. ಅಮ್ಮ, ಇನ್ನು ಸಾಕು ಈ ವನವಾಸ. ನಿಮ್ಮ ಬಗ್ಗೆ ಮನೆಯವ್ರಿಗೆಲ್ಲ ಹೇಳೋಣ. ಎಲ್ಲದಕ್ಕಿಂತ ಮೊದಲು ಅಣ್ಣಂಗೆ ವಿಷಯ ಹೇಳಬೇಕು. ಆ ಸುವಾಸಿನಿ ಕಳ್ಳಾಟನ ನಾವು ಸಾಕು ಮಾಡೋಣ. ನಿನ್ನ ವನವಾಸಕ್ಕೆ ನಾವು ಒಂದು ಮುಕ್ತಿ ಕೊಡೋಣ. ಮೊದಲು ವೇದಾಂತ ಅಣ್ಣಂಗೆ ಈ ವಿಷಯ ಹೇಳಲೇಬೇಕಮ್ಮ. ಅಮ್ಮ ಪ್ಲೀಸ್, ಸುವಾಸಿನಿ ಅಂತ ಕೆಟ್ಟ ಅಂತ ಎಲ್ಲರಿಗೂ ಹೇಳೋಣ. ಶುಭ, ನನಗೆ ನಿನ್ನ ಕೋಪ ಅರ್ಥ ಆಗುತ್ತೆ. ಈ ಸಲ ದುಡ್ಕೋದು ಬೇಡ. ಮತ್ತೆ ಮತ್ತೆ ಮಾಡಿರೋ ತಪ್ಪನ್ನೇ ಮಾಡೋದು ಬೇಡ. ಪ್ರತಿ ಸಲ ಸುಹಾಸಿನಿ ಹೊಸ ಕುತಂತ್ರಗಳನ್ನು ಮಾಡಿದಾಗ ನಾವದನ್ನು ಎಲ್ರಿಗೂ ಹೇಳ್ಬಿಡ್ಬೇಕು ಅಂತ ದುಡುಕ್ತಿದ್ವಿ. ನಿನ್ನ ವಿಕ್ಕಿ ಕೂಡ ಅದೇ ತಪ್ಪು ಮಾಡಿದ್ದು. ಈಗ ತಾನೇ ಬಂದಿದ್ಯಾ ಕಂದ, ಸ್ವಲ್ಪ ದಿನ ರೆಸ್ಟ್ ತಗೋ.
ಅಮ್ಮ, ನಾವು ಸುಮ್ಮನೆ ಕೂತ್ರೆ ಸುವಾಸಿನಿ ಖಂಡಿತ ಏನಾದ್ರು ಮಾಡೇ ಮಾಡ್ತಾಳೆ. ಇಲ್ಲ ಧ್ರುವ, ಮನುಷ್ಯ ಆದವನಿಗೆ ತಾಳ್ಮೆ ಬೇಕು. ಗಾದೆ ಮಾತು ಕೇಳಲಿಲ್ವಾ ನೀನು? ತಾಳಿದವನು ಬಾಡಿಯಾನು ಅಂತ. ತಾಳ್ಮೆ ಹೇಗಮ್ಮ ತಾಳ್ಮೆ ತಂದ್ಕೊಳ್ಳೋದು? ಸುವಾಸಿನಿ ಮಾಡಿದ್ ನೆನ್ಸ್ಕೊಂಡ್ರೆ ಮೈಯೆಲ್ಲ. ಅವ್ರು ಮಾಡಿರೋ ಅನ್ಯಾಯ ಒಂದ ಎರಡ? ಮೊದಲು ನಿಮ್ನ ಅಪ್ಪನ ನಮ್ಮಿಂದ ದೂರ ಮಾಡಿದ್ಲು, ನಮ್ಮ ಮೋಸದಲ್ಲಿ ಬೆಳೆಸೋದ್ಲು, ಸುಳ್ಳು ಪ್ರೀತಿ ತೋರಿಸಿ ನಮ್ಮನ್ನೆಲ್ಲ ಬುಟ್ಟಿಗೆ ಹಾಕೊಂಡು. ನಮ್ಮ ವಿಚಾರ ಬಿಡಿ, ಪಾಪ ವಿಕ್ಯಣ ಆಯ್ ತುಂಬಾ ಮದರ್ ಇಂಡಿಯಾ ಅಂತ ಕರಿತಿದ್ದ, ಅಂತ ಮಗನೇ ಸಾಯಿಸ್ಬಿಟ್ಲು ಅವಳು. ಅವ್ರಿಗಿಂತ ಕ್ರೂರ ಪ್ರಾಣಿ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಮ್ಮ. ಈ ಪ್ರಪಂಚದಲ್ಲಿ ಯಾವ ಪ್ರಾಣಿನೂ ತನ್ನ ಮಕ್ಕಳನ್ನ ಸಾಯಿಸಲ್ಲ, ಆದರೆ ಈ ಸುವಾಸಿನಿ ವಿಕ್ಕಿನ. ಧ್ರುವ, ಸುಹಾಸಿನಿ ವಿಕ್ಕಿನ ಸಾಯಿಸಿಲ್ಲ. ಅಮ್ಮ, ಆದರೆ ಮನುಷ್ಯನಿಗೆ ಅಮ್ಮ ಅನ್ನೋದು ಒಂದು ಓಂಕಾರ. ನೀನು ಈ ಮರದ ಹತ್ರ ಎಲ್ಲ ನಿಮ್ ತಾಯಿ ಇದ್ದಾರೆ ಅಂತ ಅನ್ಕೊಂಡು ಅಮ್ಮ ಅಂತ ಕರಿದ್ರು. ಪ್ರಯತ್ನ ಪಡು. ನಮ್ಮ ಪ್ರಯತ್ನಕ್ಕಿನ್ನ ಇವ್ರ ಪ್ರಯತ್ನನೇ ತುಂಬಾ ಮುಖ್ಯ ಅಮ್ಮ. ಗುರುಗಳೇ, 1 ನಿಮಿಷ ನಂಗೆ ಟೈಮ್ ಕೊಡಿ. ತಾಯಿಗೆ ಮಗನೇ ಧ್ವನಿ. ನನ್ಗೆ ಅನ್ಯಾಯ ಆಗ್ತಿದೆ, ಮೋಸ ಆಗ್ತಿದೆ ಅಂತ ಗೊತ್ತಾದಾಗ ಅವಳ ಮಗ ಇದ್ದಾನೆ ಅನ್ನೋದೇ ಒಂದು ನಂಬಿಕೆ. ಅಮ್ಮ ಅಂತ ಕರಿಕಂದ. ನಿನ್ನ ಧ್ವನಿ ಕೇಳಿ ಆ ಸುಹಾಸಿನಿ ಎದೆ ನಡ್ಗ ಹೋಗ್ಬೇಕು. ಧ್ರುವರ್ನ ಮೊದಲಿನ ಹಾಗೆ ಮಾಡಿದ್ದು ಅಲ್ಲಿ ಗುರುಗಳು ಅವ್ರ ಉಪಚಾರ. ಅಮ್ಮ, ಅಷ್ಟು ಮಾತ್ರ ನಾವು ಹುಷಾರಾಗಿಲ್ಲ. ಆ ಟೈಮಲ್ಲಿ ನೀವು ತೋರಿಸಿದ ಪ್ರೀತಿ, ನೀವು ಕೊಟ್ಟಿದ್ದ ಆತ್ಮವಿಶ್ವಾಸನೇ ನಾನು ಇವತ್ತು ರೆಡಿ ಆಗಿದ್ದ ಕಾರಣ. ಧ್ರುವ ಅವ್ರೆ, ನಾನು ನಿಮ್ ಟ್ರೀಟ್ಮೆಂಟ್ ಕೊಟ್ನಾ? ಇಲ್ಲ. ಪ್ರತಿಯೊಂದು ತಾಯಿ ತನ್ನ ಮಕ್ಳಿಗೆ ಏನ್ ಮಾಡ್ತಾಳೋ ನಾನು ಅದನ್ನೇ ಮಾಡಿದೆ ಅಷ್ಟೆ. ಇಲ್ಲ ಅಮ್ಮ, ಎಲ್ರಿಗಿಂತ ಒಂದ್ಕೆ ಹೆಚ್ಚೆ ನೀವು. ಥ್ಯಾಂಕ್ ಯು ಅಮ್ಮ. ನಾನು ವೈಜಯಂತಿ ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು. ನಿಜ ಹೇಳ್ಬೇಕು ಅಂದ್ರೆ ನನ್ಗಿಂತ ಹೆಚ್ಚಾಗಿ ನೀವು ಧ್ರುವನ್ಗೋಸ್ಕರ ಕಷ್ಟಪಟ್ಟಿದ್ದೀರಾ. ಈಗ ಮನೇಲೊಂದು ಹಬ್ಬದ ಕಳೆ ಬಂತು. ನವರಾತ್ರಿ ಬೇರೆ ಶುರು ಆಗ್ತಿದೆ, ರಾಜಣ್ಣ ಬೇರೆ ರಿಕವರ್ ಆಗಿದ್ದಾರೆ, ಅದೇ ದೊಡ್ಡ ಖುಷಿ. ಅಮ್ಮ, ಈ ಸತಿ ನಮ್ಮ ಮನೆಗೆ ದೇವಿ ರೂಪದಲ್ಲಿ ಬಂದಿರೋದು ವೈಜಯಂತಿ ಕಣಮ್ಮ. ನಿಜವಾಗ್ಲೂ ಹೌದು ಅಜ್ಜಿ. ನಾವೆಲ್ಲರೂ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾವೆಲ್ಲರೂ ರಾಜಣ್ಣನ ಈ ರೀತಿ ನೋಡ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಓ, ಮದರ್ ಇಂಡಿಯಾ ಯಾಕೆ ಒಬ್ಬರೇ ಅಂತಿದ್ದೀರಾ? ಹೇಳಿ, ಬಂದೆ. ಮದರ್ ಇಂಡಿಯಾ, ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ನಿನ್ಗೆ ಯಾವಾಗ್ಲೂ ಇರ್ತಿದ್ರು. ನಿನ್ನೆ ಈ ತರ ನೋಡಿ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಾನು ಹುಷಾರಾಗೋದ್ರಲ್ಲಿ ನಿಮ್ಮ ರೋಲೆ ತುಂಬಾ ದೊಡ್ಡದು.
ನಾನು ಆಶ್ರಮದಲ್ಲಿ ಡಿಮೋಟಿವೇಟ್ ಆದಾಗ ನಿಮ್ಮನ್ನೇ ನೆನ್ಸ್ಕೊತಾ ಇದ್ದೆ. ಆಗ ಮೋಟಿವೇಶನ್ ಸಿಕ್ತಿತ್ತು, ಅದೊಂಥರ ತುಂಬಾ ಚೆನ್ನಾಗಿತ್ತು. ಏನೇ ಇರ್ಲಿ, ನೀನಂತೂ ಹುಷಾರಾಗಿ ಬಂದಿದ್ಯಲ್ಲ. ಪ್ರೀತಿ, ಏನಾಯ್ತು? ಅಮ್ಮ ಏನು ಹೇಳ್ದಂಗಿತ್ತಲ್ಲ, ಏನದು? ಸುಮ್ಮನೆ ಮಲ್ಕೊಂಡಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಮಲ್ಕೋ ಮಲ್ಕೋ. ಏಯ್, ಹುಷಾರಾಗಿ ನೋಡ್ಕೊಳ್ಳಿ, ಆಚೆ ಬಿಡಕ್ಕೆ ಹೋಗ್ಬೇಡಿ. ಅಗ್ನಿ, ಈ ಧ್ರುವ ಯಾರು? ನಿನ್ನನ್ನೇ ಕೇಳ್ತಿರೋದು ಅಗ್ನಿ. ಧ್ರುವ ಯಾರು? ಯಾಕೆ ಗರ ಬಡ್ದು ಅಂತಾರ ನಿಂತಿದ್ಯಾ? ಧ್ರುವ ಯಾರು ಅಂತ ಹೇಳು. ಅವನು ನನ್ನ ಮಗನ? ಹೌದು, ನಿನ್ ಕೊನೆ ಮಗ. ಧ್ರುವ ಕೊನೆ ಮಗನ? ಅವನು ಯಾಕೆ ಆಸ್ಪತ್ರೆಗೆ ಸೇರಿದ್ದ? ಅವನಿಗೆ ಏನಾಗಿತ್ತು? ಅವನಿಗೆ ಆಕ್ಸಿಡೆಂಟ್ ಆಗಿತ್ತು. ಅಮ್ಮು, ಈಗ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ ಕಣೆ. ಏನು ಗೊತ್ತಾ, ನಾನು ದಿನ ಅದಿತಿಗೆ ಫೋನ್ ಮಾಡೋದು, ಅವಳು ಫೋನ್ ತೆಗಿದೇ ಇರೋದು ನನಗೆ ಎಷ್ಟು ಕಷ್ಟ ಆಗಿತ್ತು ಗೊತ್ತಾ. ಆದರೆ ಅವಳು ಮಾತ್ರ ಅವಳ ಗುರಿ ಮುಟ್ಟಿದ್ಲು. ಅವಳು ಅನ್ಕೊಂಡಿದ್ದ ಹಾಗೆ ಧ್ರುವನ್ ಸರಿ ಮಾಡ್ತೀನಿ ಅಂತ ಪಣ ತೊಟ್ಟಿದ್ಲು ಕಡೆ. ಅದು ಹಾಗೆ ಆಯಿತು. ಈಗ ಅವಳ ಜೀವನ ನೆಮ್ಮದಿಯಾಗಿರುತ್ತೆ. ಹ್ಞೂ ಅಮ್ಮ, ನಮ್ಮ ಅದಿತಿ ರಾಜಣ್ಣನ ಸರಿ ಮಾಡ್ಬೇಕು. ಅಮ್ಮ, ನಾನು ಬರ್ತೀನಿ ಕಡೆ, ಅವ್ರನ್ನ ನೋಡಬೇಕು. ಅಯ್ಯೋ, ಅದಕ್ಕೆ ಯಾಕಮ್ಮ ತಲೆ ಕೆಡ್ಸ್ಕೊತ್ಯಾ? ದಸರಾ ಹಬ್ಬ ಇದೆಯಲ್ಲ, ಹಬ್ಬಕ್ಕೆ ಮನೆಗೆ ಬಂದ್ಬಿಡು. ಆಯ್ತು, ಬರ್ತೀನಿ. ಸರಿಮ್ಮ, ನೀನು ಹುಷಾರು. ಬಾಯ್ ಅಮ್ಮ. ಅಕ್ಕ, ಏನಾಯ್ತು? ಏನಿಲ್ಲ ಕಣೆ. ಅಕ್ಕ, ಈಗ ತಾನೇ ಚೆನ್ನಾಗಿದ್ಯಲ್ಲ, ಏನಾಯ್ತು ಸಡನ್ ಆಗಿ? ವಿಕ್ಕಿ ಅವ್ರಿಲ್ದೆ ಯಾವ ಹಬ್ಬನೇ, ಯಾವುದೇ ಹಬ್ಬ ಬಂದರೂ ನನಗೆ ವಿಕ್ಕಿ ಅವರೇ ನೆನಪಾಗ್ತಾರೆ. ಅವ್ರಿಗೆ ಹಬ್ಬಗಳಂದ್ರೆ ಎಷ್ಟು ಇಷ್ಟ ಅಲ್ವಾ. ನಾನು ಅವ್ರ ಜೊತೆ ಇದ್ದಿದ್ದು 3-4 ವರ್ಷ ಆಗಿದ್ರು ಅವ್ರ ನೆನಪುಗಳೆಲ್ಲ ನನ್ನ ಜೊತೆನೆ ಕಾಡ್ತಾನೆ ಇರುತ್ತೆ. ಕೆಲವು ವ್ಯಕ್ತಿಗಳೇ ಹಾಗೆ, ನಮ್ಮ ಜೀವನದಲ್ಲಿ ಒಂದು ಕ್ಷಣ ಬಂದು ಹೋದ್ರೂ ಇಡೀ ಜೀವನಕ್ಕೆ ಆಗುವಷ್ಟು ಪ್ರೀತಿನ ಕೊಟ್ಟು ಹೋಗಿರ್ತಾರೆ. ಅದು ಅಕ್ಕ ಅಕ್ಕ ಏಯ್, ನನ್ನನ್ನೇ ಹೆಸರಿಡಿದು ಕರಿತೀಯಾ? ಅಯ್ಯೋ ಮದರ್ ಇಂಡಿಯಾ, ನನ್ನ ಮಗ. ನೀವು ಮಹಾತಾಯಿ. ನಿಮ್ಮನ್ನ ಹೆಸರು ಹಿಡಿದು ಕರೆದಕ್ಕಾಗತ್ತಾ? ಖಂಡಿತ ಇಲ್ಲ. ವೈಜಯಂತಿ ಅಮ್ಮ ಇದಾರಲ್ಲ, ಅವ್ರ ತಂಗಿ ಬಗ್ಗೆ ಮಾತಾಡ್ತಿದ್ದೆ. ಮದರ್ ಇಂಡಿಯಾ, ಅವ್ರ ಹೆಸರು ಕೂಡ ಸುವಾಸಿನಿನೇ ಅಂತೆ. ಇನ್ನೊಂದು ವಿಚಾರ ಗೊತ್ತಾ ಮದರ್ ಇಂಡಿಯಾ, ಅವರು ತುಂಬಾ ಕೆಟ್ಟ ಹೆಂಗ್ಸ್ ಅಂತೆ. ಪಾಪ ವೈಜಯಂತಿ ಅಮ್ಮಂಗೆ ತುಂಬಾ ಕಾಟ ಕೊಟ್ಟಿದ್ಲಂತೆ. ಅವಳೇ ಅಂತೆ ಅವ್ರ ಮಕ್ಕಳಿಂದ ಅವ್ರನ್ನ ದೂರ ಮಾಡಿದ್ದು. ಇಂಥ ಕೆಟ್ಟ ಹೆಂಗ್ಸ್ ಇಡ್ತಾರ ಮದರ್ ಇಂಡಿಯಾ? ನೀವು ಎಲ್ಲರೂ ಅವರು ತೀರ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ರಿ ಅಲ್ವಾ? ಈಗ ಬಂದಿದ್ದಾರೆ ತಾನೆ?
ನನ್ನ ಮಾತನ್ನ ನಂಬಿ. ಇವತ್ತಲ್ಲ ನಾಳೆ ವಿಕ್ಕಿಯವರು ಬಂದೇ ಬರ್ತಾರೆ. ನಮ್ಮ ಊರಿನಲ್ಲಿ ಒಂದು ಘಟನೆ ನಡೆದಿತ್ತು. ಒಬ್ಬ ವ್ಯಕ್ತಿ ಪ್ರವಾಹದಲ್ಲಿ ಕೊಚ್ಕೊಂಡು ಹೋದ. ಅವನ ದೇಹನೂ ಸಿಕ್ಕಿರ್ಲಿಲ್ಲ. ಮನೆಯವರೆಲ್ಲ ಅವ್ನು ಸತ್ತು ಹೋದ ಅಂತ ಕಾರ್ಯನೂ ಮಾಡಿದ್ರು. 2 ವರ್ಷದ ನಂತರ ಆ ವ್ಯಕ್ತಿ ತಾನಾಗೆ ಮನೆಗೆ ವಾಪಸ್ ಬಂದ. ಅಮ್ಮ, ನೀವು ಹೇಳಿದ ಕಥೆನಲ್ಲಿ ಅವ್ರ ಬಾಡಿ ಸಿಕ್ಕಿರ್ಲಿಲ್ಲ. ಇಲ್ಲಿ ವಿಕ್ಕಿಯವ್ರ ಬಾಡಿ ಸಿಕ್ಕಿದ್ಯಾ? ಈಗ ಈ ವಿಷಯನ ಇಲ್ಲಿಗೆ ಬೇಡ. ಹಬ್ಬಗಳು ಬರೋದೇ ಆಚರಣೆ ಮಾಡೋದಕ್ಕೆ, ಸಂಭ್ರಮ ಪಡೋದಕ್ಕೆ. ನಾವು ಆ ದೇವರಲ್ಲಿ ಕೇಳ್ಕೋಣ, ವಿಕ್ಕಿಯವರು ಆದಷ್ಟು ಬೇಗ ಸುರಕ್ಷಿತವಾಗಿ ಬರಲಿ ಅಂತ. ಅಮ್ಮ, ನೀವು ಹೇಳೋದನ್ನ ನಂಬಕ್ಕಾಗದೇ ಇದ್ರು ನಾನು ಪೇಪರಲ್ಲಿ ಟಿವಿನಲ್ಲೆಲ್ಲ ನೋಡಿದ್ದೀನಿ. ನಿಮ್ಮ ಮಾತ್ರ ನಾನು ಒಪ್ತೀನಮ್ಮ. ಸರಿ, ಹಾಗಿದ್ರೆ ಅಮೂಲ್ಯ ಅವರೇ, ಅದಿತಿ ಅವರೇ, ನೀವು ಅಂಗಳಕ್ಕೆ ರಂಗೋಲಿ ಹಾಕಿ ತೋರಣಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಆರತಿ ಅವರೇ, ನೀವು ನನ್ನ ಜೊತೆ ಬನ್ನಿ, ನಂಗೆ ಸ್ವಲ್ಪ ಸಹಾಯ ಮಾಡೋರು. ನಮ್ಮ ಪ್ರಕಾರ ವಿಕ್ಕಿ ಬಾಬಾ ಬದುಕಿದ್ದಾರೆ ಅಷ್ಟೇ. ಹೌದು ಸುಹಾಸಿನಿ ಮೇಡಮ್, ಮೊನ್ನೆ ನಾನು ಛೋಟಾ ಬಸ್ನ ನೋಡ್ದೆ. ಏನ್ ಹೇಳ್ತಾ ಇದ್ದೀರಾ ಕಾಂತ? ಹೌದು ಸುಹಾಸಿನಿ ಮೇಡಮ್, ಕನ್ಸಲ್ಲಿ ದುಬೈಲಿ ಶೇಖ್ಗಳ ಜೊತೆ ಒಂಟೆ ಹಾಲಿಂದ ಮಾಡಿರೋ ಮಿಲ್ಕ್ ಶೇಕ್ ಕುಡಿತಾ ಇದ್ರು. ನಂಗೂ ಕೊಡಿ ಛೋಟಾ ಬಾಸ್ ಅಂತ ಕೇಳಿದೆ. ಅದಕ್ಕೆ ಮಿಲ್ಕ್ ಶೇಕ್ ನ ನನ್ನ ಮಕ್ಕದ ಮೇಲೆ ಹಂಗೆ ಎರ್ಚ್ಬಿಟ್ರು. ಎಚ್ಚರ ಆಗೋಯ್ತು. ನೋಡ್ತೀನಿ, ಅದು ಮಿಲ್ಕ್ ಶೇಕ್ ಅಲ್ಲ, ನಮ್ ಓನರು ನನ್ನ ಮಕ್ಕದ ಮೇಲೆ ಎರ್ಚಿರೋ ಒಂದ್ ಚೊಂಬ್ ನೀರು. ಕನ್ಸಿಂದ ಆದ್ಮೇಲೆ ಆ ಕಡೆ ಈ ಕಡೆ ಎಲ್ಲ ನೋಡ್ದೆ, ಆದ್ರೆ ಬಾಸ್ ಕಾಣಿಸ್ಲಿಲ್ಲ. ಶ್ರೀಕಾಂತ, ನಿಮ್ ಕನ್ಸು ನಿಮ್ಮಷ್ಟೇ ಕೆಟ್ಟದಾಗಿತ್ತು. ನಿಮ್ಮಷ್ಟೇನ್ ಕೆಟ್ಟದಾಗಿಲ್ಲ ಬಿಡಿ. ಅಲ್ಲ ಮೇಡಮ್, ಸುಹಾಸಿನಿ ಮೇಡಮ್ಗೆ ಕೌಂಟರ್ ಕೊಟ್ಟು ಕಳಿಸಿದ್ರೆ ಹೊಗಳ್ತೀರಾ ಅನ್ಕೊಂಡ್ರೆ ಅಂತ ಉಗಿತಾ ಇದ್ದೀರಾ? ಹೊಗಳದ ನಿಮ್ಮನ್ನ ಅದು ಸರಿ ಕೆಲಸ ಮಾಡ್ರಿ. ಆಯ್ತು ಮೇಡಮ್, ನೀವು ಹೋಗಿ ರಂಗೋಲಿ ಹಾಕಿ. ಅಪ್ಪ ಹೋಗಿರಿ, ವಿಚಾರಿಸ್ಕೊತೀನಿ. ಬಾರಿ ರಂಗೋಲಿ ಹಾಕೋಣ.